ಏನೋ ಆದ್ರೂ ನೀವು ನನ್ನ ಗಂಡ ಅದಿರಿ, ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥ ಮಾಡ್ಕೊಂಡಿದ್ರೆ ನಿನ್ನ ಪಾದ ನನ್ನ ಅಂಗೈ ಒಳಗಡೆ. ಸಾಲ ಮಾಡಿದ್ರ ಮುಂದೆ ಮುಖ ತೋರಿಸೋದಾಗಲ್ಲಾಗೈತಿ. ನಾವೊಂದು ವಿಚಾರ ಮಾಡಿ, ಈ ಗಾಡಿಗೆಲ್ಲ ಬಿಟ್ಟು ಇರೋದು ನಮ್ದು ಒಂದು ಅರ್ಧ ಎಕರೆ ಹೊಲ ಐತಿ. ಅವು ಒಬ್ಬೇಕನೇ ಇರ್ತಾವೆ ಊರಾಗ. ನಾನು ನೀನು ಹೋಗಿ ಅಲ್ಲೇ ಎದ್ದು ಬಿಡೋನು, ಗಾಡಿ ದುಡ್ದಂಗೆ ಗಾಡಿ ದುಡಿದೈತಿ, ಇಲ್ಲಿಗೆ ಹೊಲ ಮನೆ ಮಾಡ್ಕೊತ ಹೋಗ್ಬಿಡೋನು. ನೀವು ಹೆಂಗೆ ಅಂತೀರಲ್ಲ, ನಾ ಅದಕ್ಕೆ ರೆಡಿನ ಅದೇನಲ್ಲ. ಅಲ್ಲಿ ಹೋಗೋಕ್ಕಾಗ್ಲಿಕ್ಕಂದ್ರೂ ಇಲ್ಲಾರ ನಾ ಕೆಲ್ಸಕ್ಕೆ ಹೋಗ್ತೇನಲ್ಲ. ನೀ ಕೆಲ್ಸಕ್ಕೆ ಹೋಗೋದು ಒಂದು ಬಿಟ್ಟೆ. ಸಾಲ ಮಾಡಿದ್ರೆ ಮಾರಿ ತೋರ್ಸಕ ತಯಾರಿಲ್ಲಲ್ಲ. ಸಾಲ ಮಾಡಿದ್ರೆ ನೆನಪೈತಿಲ್ಲ ಮಗ. ಏನ್ ಒಬ್ರಿಗೊಬ್ರು ಮಾರಿ ನೋಡ್ಕೊತ ಕುಂತೀರಿ? ಸಾಲ ಮಾಡಿದ್ರೆ ನೆನಪೈತಿಲ್ಲ ಮಗ. ಒಳ್ಳೆ ತೀರಿಸ್ಬೇಕನ್ನೋದು ಗೊತ್ತಾಗಂಗಿಲ್ಲ. ಸಾಲ ಮಾಡಿದ್ದು ನೆನಪೈತಿ, ಮಾತು ಕೊಟ್ಟಿದ್ದು ನೆನಪೈತಿ, ಸಾಲ ತೀರಿಸ್ಬೇಕು ಅನ್ನೋದು ನೆನಪೈತಿ. ಆದ್ರೆ ಸಾಲ ತೀರ್ಸಕ್ಕೆ ಸ್ವಲ್ಪ ಸಾಧ್ಯವಲ್ದು, ಅದಕ್ಕೆ ಗಪ್ ಕೂತೀವ್ರಿ. ನಿಮಗಂತ ಸಾಲ ತೀರ್ಸೋದಾಗಂಗಿಲ್ಲ, ಅದು ನನಗೆ ಗೊತ್ತೈತಿ. ನೀವಿಬ್ರು ನಡೀತಾರೆ ನಮ್ಮ ಮನೆಗೆ. ಮಾತು ಕೊಟ್ಟಂಗ ಕೆಲ್ಸಕ್ಕೆ ಬರ್ಬೇಕಲ್ರಿ, ಬರ್ತೇವ್ರಿ. ಈ ಮಾತಿನ ಗಂಡ ಮೇಗಿರೋ ಪ್ರೀತಿ ಸಲುವಾಗೋ, ಇಲ್ಲಾಂದ್ರ ನನ್ನ ಮುಂದೆ ಸೋಲ್ಬಾರ್ದನ್ನೋ ಸಲುವಾಗೋ. ಅದು ಯಾವುದೂ ಕೇಳಬೇಡ, ಬರ್ತೀವಿ. ಸಾಲ ತೀರೋರಿಗೂ ಕೆಲಸ ಮಾಡ್ತೀವಿ. ಆಕಿನೂ ಹೇಳಾಕತ್ತಾಳ, ನಾನು ಹೇಳಾಕತ್ತೀನಿ. ನಾ ಕೊಟ್ಟಿದ್ ರೊಕ್ಕದಾಗ ಮಜಾ ಮಾಡಿದ್ರಿ, ಈಗ ದುಡಿಯಾಕ ಮನಸ್ಸು ಬರ್ತೈತಿ ನಿಮಗ? ದುಡಿಯಾಕೂ ಮನಸ್ಸೈತಿ, ನಿಮ್ ಸಾಲ ತೀರಿಸ್ತೇನೆ ಅನ್ನೋ ಧೈರ್ಯನೂ ಐತಿ. ದಿನಾ ಮುಂಜಾನೆ ಕಸ ಮುಸುರಿ ಅಡಿಗೆ ನೀ ಮಾಡ್ಬೇಕ, ನೀನು ಮನಿ ಒಳದ ಕೆಲಸ ಎಲ್ಲ ನೀ ಮಾಡ್ಬೇಕು ಆಗತ್ತಾ? ನಮ್ಮ ಮನ್ಯಾಗ ಮಾಡೋ ಕೆಲಸ ನಿಮ್ಮ ಮನ್ಯಾಗ ಮಾಡಿ ಖುಷಿ ಪಡ್ತೀವ್ರಿ, ಅದ್ರಾಗ ಏನೈತ್ರಿ? ನಿಮ್ಮ ಹೊಲದ ಕೆಲಸ ಏನೋ ಇದ್ರು ನೀವು ಹೇಳೋಕ್ಕಿಂತ ಮುಂಚೆನೇ ಮಾಡಿ ಮುಗಿಸ್ತೀನಿ. ಆದ್ರೆ ಒಂದು ಮಾತು ರೀ, ಈಕಿ ಯಾವ್ದು ಆಗೋದನ್ನು ಗೊತ್ತಿಲ್ಲ, ಒಪ್ಕೊಂಡು ಬಿಡ್ತಾಳೆ. ಒಂದು ಮಾತು ಏನೋ ಹೆಚ್ಕಮ್ಮಾದ್ರು ಸಿಟ್ಟಿ ಬರಬೇಡ್ರಿ, ಆಕಿಗೆ ಬೈಬೇಡ್ರಿ. ರೊಕ್ಕ ಕೊಟ್ಟಿನ ರೊಕ್ಕ ಕಾಗದ ಕೊಟ್ಟಿಲ್ಲ, ನಾ ಏನ್ ಅಂತಿಲ್ಲ, ನಾ ಅಂದಾಗ ನೀ ಅನ್ಸ್ಕೋಬೇಕ. ಸಾಲ ಕೊಟ್ಟರೆ ತಂದಿದ್ದು ಅನ್ಸೋಳಕ್ಕೆ ನಮಗೇನ ಮನಸ್ಸು ಕೆಟ್ಟ. ತಪ್ಪು ನಮ್ದೈತಿ, ತಾಳ್ಮೆ ಇರ್ಲಿ. ಏನ ಬೈ ಮಾಡಿ ಮಾತಾಡಕತ್ತಲ್ಲ, ಅಕ್ಕಿ ತಿಳಿಯಾಕತ್ತೈತಿ, ನಿನಗ್ ತಿಳಿಯಂಗಿಲ್ಲ? ದುಡ್ಯಾಕ್ ಬರ್ಬೇಕಲ್ಲ, ದುಡ್ಯಾಕ್ ಬರ್ತೀವಿ. ನೀವ್ ಈಗ ಹೋಗ್ರಿ. ಒಳ್ಳೆ ಬಂದು ಬಾಯ್ ಮಾಡಿಸ್ಕೊಂಡಂಗ್ ಮಾಡಕ್ ಹೋಗ್ಬೇಡ್ರೆ, ತಿಳಿದ ಬರೀ ಕೆಲ್ಸಕ್ಕ. ಸಾಲ ಮಾಡೋ ಮುಂದನು ಅವ್ರು ಹೇಳ್ದಂಗ ಒಪ್ಕೊಂಡೇವಿ. ಒಂದೇ ಸಲ ಹಂಗೆ ಸಿಟ್ಟಿಗೆ ಬರಬಾರ್ದ್ರಿ. ಸಾಲ ಮಾಡಿ ತಪ್ಪಿಗೆ ನನ್ನ ಕೆಲ್ಸಕ್ಕೆ ಬಾ ಅನ್ಲಿ ನಡಿತೈತಿ. ಆದ್ರೆ ನಿನಗೆ ಮನ್ಯಾಗ ಕಸ ಮುಸರಿ ಮಾಡಂದ್ರಲ್ಲ, ನಿಮ್ಮ ಅಪ್ಪ ಗೊತ್ತಾರ ಮರ್ಯಾದಿನ ಅಲ್ಲ, ಇದ್ದು ಸತ್ತಂಗ ಆಗ್ಬಿಡ್ತೀವಿ. ನಮ್ದು ಜೀವನ ಐತಿ, ಅವ್ರು ಹಂಗಂತಾರ ಇವ್ರು ಹಿಂಗಂತಾರ ಅಂತ ಹೇಳಿ ಯಾಕೆ ತಲೆ ಹಾಕೋತೀರಿ? ನಾವಿಬ್ರು ಮಂದಿ ದುಡಿಯೋಣ. ನಿನ್ನಷ್ಟು ಧೈರ್ಯ ನನಗಿತ್ತಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಈಗ ಅವ್ರ ಮುಂದೆ ಕೆಲ್ಸಕ್ಕೆ ಬರ್ತೀನಂತ ಮಾತು ಕೊಟ್ಟು ಅವ್ರ ಮನೆ ಕೆಲಸ ನೀ ಮಾಡ್ತೀನಿ. ನೀವ್ ಇರ್ತೀರಲ್ಲ, ನಿಮ್ ಕಣ್ಣು ಮುಂದೆ ನಕ್ಕೊಂತ ಕೆಲಸ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಜೀವನ ಹಿಂಗಾತಂತೇಳಿ ಕಣ್ಣೀರು ಹಾಕಲ್ಲಲ್ಲ, ಮಾತು ಕೊಡು. ಯಾಕಿಷ್ಟು ಎದೆ ಹೊಡ್ಕೋತೀರಿ? ನಾ ಖುಷಿಯಿಂದನೇ ಅದೇನು. ರೀ, ಇನ್ನೂ ಹಸುವಾಗಿಲ್ಲ ನಿಮ್ಗೆ?
ಸಿಗತ್ತಿಲ್ಲ. ಇಡೀ ಜಗತ್ತಿಗೆ ಗೂರು ಸಿಕ್ಕೈತಿ, ನೀನ ನಾನು ಹಿಂತೈತೆ, ನನಗೆ ಗೂರು ಸಿಗಲ್ಲೇನು? ನಿನ್ನ ಹಿಂಗೆ ನೋಡಾಕತ್ತಿದ್ದ ನನಗೆ ಆಶ್ಚರ್ಯ ಆಗಕತ್ತದ. ನನ್ನ ಸಂಬಂಧ ನೀವು ಇಷ್ಟು ಕಷ್ಟಪಡತ್ತೀರಿ, ನಿಮ್ಮ ಸಂಬಂಧ ಇಷ್ಟು ಕಷ್ಟಪಡೋದೇನು ತಪ್ಪಲ್ಲಲ್ಲ? ನೀ ಕಷ್ಟಪಡೋದು ತಪ್ಪಲ್ಲ, ಆದ್ರೆ ನಿನ್ನ ಕಷ್ಟದಾಗ ಇಡಾಕತ್ತೀನಲ್ಲ ನಂದ ತಪ್ಪು. ಈಗ ಯಾಕೆ ಬಂದು ಇಲ್ಲಿ? ಟೈಮ್ 2 ಗಂಟೆ ಆಗೈತ್ರಿ, ಇನ್ನೂ ಹೊಟ್ಟೆ ಹಸಿವಾಗಿಲ್ಲ, ಬರೀ ಊಟ ಮಾಡುವಂತ್ರಿ. ಹೊಟ್ಟೆ ಶಿವ ಹೊಟ್ಟೆ ಅನ್ನೋದು ಸುಟ್ಟು ಹೋಗ್ಬಿಟ್ಟೈತಿ. ಸಾಲ ತೀರಬೇಕು, ನೀನು ಚಂದ ಸಾಕಬೇಕು. ನಾ ಚಂದಿಲ್ಲ ಅಂತ ಹೇಳಿ ಯಾರು ಹೇಳಿದ್ರೆ? ನಾ ರಾಣಿ ಹಂಗ ಅದೇನಲ್ಲ. ಮೊದಲೇ ಮಾತು ದೊಡ್ಡ ಮನೆತನದಾಗ ಹುಟ್ಟಿ ನಿನ್ನ ತವ್ರ ಮನೆಯವ್ರು ನಿನ್ನ ರಾಣಿ ಹಂಗ ಇಟ್ಟಾರ, ಇಲ್ಲಿ ರಾಣಿ ಹಂಗ ಅದಿ. ಆದ್ರೆ ಇನ್ನೂ ರಾಣಿ ಹಂಗಿಡೋ ಹೊತ್ತ ಶಕ್ತಿ ನನಗಿನ ಬಂದಿಲ್ಲ. ನನ್ನ ಕೊಳ್ಳಿ ನೀವು ತಾಳಿ ಕಟ್ಟಿಂದ ನಾ ರಾಣಿ ಹಂಗನ ಅದೇ. ನೀವಿಬ್ಬರು ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡಕ್ಕಲ್ಲ ಬಂದಿದ್ದು, ಕೆಲ್ಸಕ್ಕ. ಕೆಲ್ಸಕ್ಕೆ ಬಂದೇನ್ರಿ, ಆದ್ರೆ ಇವ್ರಿಗೆ ಬುತ್ತಿ ಕೊಡಕಂತೇಳಿ ಬಂದೇನ್ರಿ. ಇವನ್ಗ ಊಟ ಉಪಚಾರ ಮಾಡಕತ್ತಿ ಅಂತಂದ್ರ ನೀ ಯಾವಾಗ ನಮ್ಮ ಮನೆ ಕೆಲಸ ಮಾಡೋದು? ಅದೆಷ್ಟ ತಡ ಆಗ್ಲಿರಿ, ನಾನು ಮತ್ತು ನನ್ನ ಗಂಡ ಮನೆ ಕೆಲಸ ಮತ್ತು ಹೊಲದ ಕೆಲಸ ಮಾಡ್ಕೊಂಡ ಮನೆಗೆ ಹೋಗ್ತೀವ್ರಿ. ಹಾ, ಅಷ್ಟು ಧೈರ್ಯ ಆಗಿ ಅವ್ನ ಬೆನ್ನಿಂದ ನೀ ನಿಂದಿರ್ತೇನೆ? ಆಕಿ ಧೈರ್ಯ ಆಗಿ ನಿಂತಾಳ ಅಂತೇಳಿ ನಂಗೆ ದುಡ್ಯಾಕೆ ಮನಸ್ಸು ಬರಾಕತ್ತದ ರೀ. ಸಾಲ ತೀರ್ಸಿದ ನಾನು ಧೈರ್ಯ ಬರಾಕತ್ತದ ರೀ. ಇರ್ತಾಳ ದೊಡ್ಡ ಮನೆತನದ ಹುಡುಗಿ ನನ್ನ ಜೊತೆ ಬಾಳೆ ಮಾಡ್ತಾಳಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಧೈರ್ಯ ಆಗದಲ್ಲ ಅಂದ್ರೆ ಸಾಲ ತೀರಿಸ್ತೀನಿ, ಮತ್ತು ಆಕಿನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋತೀನಿ ರೀ. ಏ, ನೀನು ಪುರಾಣ ಕೇಳಕ್ ನಾ ಇಲ್ಲಿ ಬಂದಿಲ್ಲ, ಆಗೋ ಕೆಲಸ ಆಗ್ಲಿ. ಬಿಡೋರೆಲ್ಲ ಊಟಕ್ಕೆ ಬಿಟ್ಟಾರ, ಅಲ್ಲಿ ಅಡ್ಡಾಗ್ಯಾರ, ಮಾಡವಿಲ್ಲ ತೆಗ್ದ ಮಾಡಾಕತ್ತೀನಿ. ಈಗ ಬುತ್ತಿ ತಂದಾಳ, ಇಬ್ಬರು ಕೂಡ ಊಟ ಮಾಡ್ತೀವಿ ರೀ. ಮನೆ ಕೆಲಸ ಏನೈತಲ್ಲ ಆಕಿ ಮುಗಿಸ್ತಾಳೆ, ಹೊಲದ ಕೆಲಸ ನಾ ಮುಗಿಸ್ತೀನಿ, ಆಯ್ತಿಲ್ಲ ರೀ? ಹಾ ಹಾ, ಊಟ ಮಾಡ್ರಿ. ಊಟ ಮಾಡಿಂದ ನೀ ಮನೆ ಕೆಲಸ ಮಾಡೆ, ನೀ ಈ ದಗ್ದ ಮಾಡೆ, ಮತ್ ಮಾತಾಡ್ಕೊಂತ ಹಂಗ ನಿಂತೀರಿ. ನೀವು ಕುಂದಿರಿ, ನಾ ಹೋಗಿ ನೀರು ತೊಗೊಂಬರ್ತೇನೆ. ಲಗು ಏನ ರೀ, ಹೆಂಗೆ ಮಾಡಲಿ? ಇದು ಎಂದೂ ನೋಡ್ಲಾರಕಿ, ಇಂಥವು ಎಂದೂ ಅನುಭವಿಸ್ಲಾರಕಿ. ಈಗ ಅನುಭವಿಸಾಗೈತಿ, ಏನಾಗಲ್ಲಡ. ಏನೋ ಆದ್ರೂ ನೀವು ನನ್ನ ಗಂಡ ಅದಿರಿ, ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥ ಮಾಡ್ಕೊಂಡಿದ್ರೆ ನಿನ್ನ ಪಾದ ನನ್ನ ಅಂಗೈ ಒಳಗಡೆ. ಯಾಕೆ ಹಿಂಗ್ಯಾಕೆ ನೋಡಕತ್ತಿ? ನನ್ನ ತೋರ ಮನೆಯಾಗಿದ್ದಾಗೂ ಇಂಥ ಸುಖ ನಾ ಅನುಭವಿಸಿದಿಲ್ರಿ. ಇಲ್ಲಿ ಅನುಭವಿಸೋಷ್ಟು ಕಷ್ಟ ನಿನ್ನ ತವ್ರ ಮನೆಯಾಗ ಅನುಭವಿಸಿದೆ ಅಂದ್ರೆ ಇದು ಯಾವುದೂ ನಿಂಗೆ ಲೆಕ್ಕಕ್ಕೆ ಬರ್ತಿದ್ದಿಲ್ಲ, ಇದು ಯಾವುದೂ ನಿಂಗೆ ಅರ್ಥ ಹಾಕಿದ್ದಿಲ್ಲ. ಅಲ್ಲಿ ಸುಖ ಅನುಭವಿಸಿ ಇಲ್ಲಿ ಕಷ್ಟ ಅನುಭವಿಸಕತ್ತಿ, ಮತ್ತು ಇದ್ರಾಗ ಸುಖ ಆತಂತಿ. ನಮ್ಮ ಅಪ್ಪನ ಹುಡುಕಿದ್ರು ಇಂಥ ಹುಡುಗನ ತರಕ್ಕೆ ಹಾಕಿದ್ದಿಲ್ಲ. ನಿಂದಷ್ಟ ನೀ ಹೇಳ್ಕೊತೇನು? ನಾ ವಿಚಾರ ಮಾಡಕತ್ರು ನನ್ನ ಜೀವನದಾಗ ಯಾರೂ ನಂಗೆ ಕನ್ಯಾ ಕೊಡ್ತಿದ್ದಿಲ್ಲ. ಅಂಥದ್ರಾಗ ನಾನು ಪ್ರೀತಿ ಮಾಡಿ ನನ್ನ ಮದುವೆಯಾಗಿ ನನ್ನ ಕಷ್ಟ ಸುಖ ಕಾಸಾಗಿ ಅಂದ್ರೆ ನೀ ಎಂದ ಮಾತು ನಾನು ಅನ್ನಬೇಕಾಗತ್ತ. ಇನ್ನೆಷ್ಟ ಕಷ್ಟ ಬಂದ್ರೂ ನಾನು ನಿಮ್ಮ ಜೊತೆನೇ ಇರ್ತೇನೆ, ನಿಮ್ಮ ಕೈ ಹಿಡ್ದು ಬಾಳ್ತೇನೆ, ನಿಮ್ಮ ಜೊತೆನೇ ಇರ್ತೀನಿ.
ಈಗ ಊಟ ಮಾಡೋನು ಮತ್ತೇನರ ಗೌಡ್ ನೋಡಿದ್ನಿ ಅಂದ್ರೆ ಮತ್ತೆ ಬೈಕೋತಾನೆ ನಿಂದಿರ್ತಾಳೆ. ಊಟ ಮಾಡೋ ಕೆಲಸ ಮಾಡ್ತೀನಿ, ನೀ ಅವ್ರ ಮನೆ ಕೆಲಸ ಮಾಡ್ತೀನಿ. ಈ ನೆನಪಿನ್ಯಾಗ ಮನೆ ಕೆಲಸ ಖುಷಿಯಿಂದ ಮಾಡ್ತೀನಿ ರೀ. ಅದೇನರ ಆಗಲಿ, ಈಗ ಊಟ ಮಾಡಿ. ಏಯ್, ಉಳ್ಕೆದ್ರಲ್ಲ ಹೆಂಗೆ ಕೆಲ್ಸಕ್ಕೆ ಬರ್ತಾರ? ನೀ ಹೆಂಗೆ ಕೆಲ್ಸಕ್ಕೆ ಬಂದಿ? ಯಾಕ್ರಿ, ಏನಾಯ್ತು? ಏಯ್, ನಮ್ಮ ಮನೆ ಕೆಲ್ಸಕ್ಕೆ ಬರೋಲ್ಲ ಇಷ್ಟೆಲ್ಲ ಆಡಂಬರ ಏನು ಬೇಕಾಗಿಲ್ಲ. ನಮ್ಮ ಮನೆ ಕೆಲಸ ಮಾಡೋರು ಒಂದು ಲುಂಗಿ, ಒಂದು ಅಂಗಿ, ಒಂದು ಟವೆಲ್ ಅಷ್ಟ ಸಾಕು. ಕೆಲ್ಸದ ಬಗ್ಗೆ ಏನರ ಮಾತಾಡ್ರಿ, ಆದ್ರೆ ನಾವು ಉಡೋ ಅರ್ಬಿ ಮೇಲೆ ನಿಮ್ದೇನು ಹಕ್ಕಿಲ್ಲ. ಇಕ್ಕಿ ಅದಾಳಂತನ ಇವಂಗಿಷ್ಟು ಧೈರ್ಯ ಐತಿ. ಏವ್ರ ನಿನಗೆ ದುಡ್ಡು ಸಾಲ ಮುಡ್ಸೋದಾಗ್ಲಿಕ್ಕಂದ್ರೆ ಯಾಕೆ ಸಾಲ ಮಾಡ್ಬೇಕು? ಗಾಡಿ ಇತ್ತಲ್ಲ, ಗಾಡಿಯ ದುಡ್ಡು ಮುಟ್ಟಿಸ್ಬೇಕಾಯ್ತು. ಇಲ್ಲಿ ಯಾಕೆ ಬಂದ್ವಿ ಕೆಲ್ಸಕ್ಕೆ? ಏಯ್, ಅವಕ್ಕೇನು ಸಾಲ ತೀರ್ಸೋದಕ್ಕೈತಿ? ಅದಕ್ಕೆ ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬಾ ಅಂತೇಳಿನಿ, ಬಂದಾರ ಇವರು. ಸಾಲ ತೀರ್ಸೋದು ಆಗ್ಲಾರ್ಕ ಕೆಲ್ಸಕ್ಕೆ ಬಂದೈತಿ, ನಿಮ್ಗೆ ಗೊತ್ತೈತ್ಲ. ಕೆಲಸ ಮಾಡಕ್ಕೆ ಬಿಡ್ರಿ, ಯಾಕೆ ಚುಚ್ಚು ಮಾತಾಡ್ತೀರಿ? ಬರ್ರಿ. ನಿನಗಿಂಥ ಪರಿಸ್ಥಿತಿ ಬಂದ್ರೂ ಅವ್ನು ಬಿಡ್ಬೇಕಂತೇಳಿ ನಿನಗೆ ಅನಿಸ್ಲಿಲ್ಲ? ಅದು ಯಾವತ್ತೂ ನನಗೆ ಅನಿಸ್ಲಿಲ್ಲ ನೋಡ್ರಿ. ಮತ್ತು ಅಂಥ ವಿಚಾರ ನಂಗೆ ತಲೆಯಾಗೂ ಬಂದಿಲ್ಲ. ಬರೀ ನಿನಗೆ ಒಂದ ಮಗು ಆಗೈತಿ ಅಂಥದ್ರಾಗ ನಿಂಗಿಂಥ ಕಷ್ಟ. ಮನಸ್ಸು ಬದಲು ಮಾಡಿ ವಿಚಾರನೂ ಬದಲು ಮಾಡ. ಇಷ್ಟು ದೊಡ್ಡೋರದಿರಿ, ದೊಡ್ಡ ಗುಣ ಯಾಕಿಲ್ಲ ನಿಮ್ಗೆ? ನನ್ನ ಮಾತು ಮೀರಿ ಅಂಥದ್ರಾಗ ನನ್ನ ಮನಸ್ಸು ಕೆಡಿಸಿ ನೀನು ನಿನ್ನ ಸುಖದಾಗಿಡಾಕ ನಾ ಯಾಕೆ ಬಿಡ್ಲೆ? ಸಾಲ ಮಾಡೇವಂತ ಹೇಳಿ ನಿಮ್ಮ ಕಡೆ ಅನಿಸ್ಕೋಬೇಕಾಗೈತಿ. ಬರೇ ಅನಿಸ್ಕೊಳೋದಲ್ಲ, ಕುಂತ್ರು ನಿಂತ್ರು ನೀವು ಇದ್ದು ಸತ್ತಂಗೆ ಆಗ್ಬೇಕು. ಹಂಗೆ ಮಾಡ್ತೀನ. ನಮ್ಮನ್ನ ಎಷ್ಟು ಕಾಡ್ತೀರಿ ಕಾಡ್ರಿ, ಆದ್ರೆ ನಮ್ಮಿಬ್ರನ್ನ ಗಂಡ ಹೆಂಡತಿನ ದೂರ ಮಾಡೋದಿಲ್ಲಲ್ಲ. ಓಹೋ, ನಿಮಗೆ ಗಂಡ ಹೆಂಡತಿ ಎಷ್ಟೇ ಕಿರುಕುಳ ಕೊಟ್ಟರು ಅದೇ ಪ್ರೀತಿ ಉಳಿಯಂಗ ಉಳಿಬೇಕಲ್ಲ. ಬಡತನ ಇರಲಿ ಸಿರಿತನ ಇರಲಿ, ಪ್ರೀತಿ ಒಂದು ಇತ್ತಂದ್ರೆ ಜಗತ್ತ ಗೆಲ್ಬೋದಂತ. ಇಂಥ ಪ್ರೀತಿ ನಾ ಎಲ್ಲಿ ನೋಡಿಲ್ಲ. ಈ ಪ್ರೀತಿನ ನಾ ಉಳಿಸೋದೇ ಇಲ್ಲ. ನಿಮ್ಮ ಕಡೆ ಸಾಲ ಮಾಡೇವಿ, ಸಾಲ ತೀರುತನ ನಿಮ್ಮ ಕಡೆ ದುಡಿತೀವಿ, ಅದಷ್ಟ ಮಾತಾಡ್ರಿ. ಸಾಕು ಸಾಕು ನಿನ್ನ ಮಾತು ಕೇಳಕಟ್ಟ ಚಂದ. 2 ದಿನದ ಇನ್ನೂ ಹೋಗ್ಯಾನ ಹಂಗ ಅದಾವ್. ನಡಿ ಆ ದಗ್ದ ಮಾಡಕತ್ತ. ಅದಷ್ಟ ಐತ್ಯೋ ಮತ್ತೇನ್ರ ಕೆಲಸ ಐತ್ರಿ? ಹೊಳಕ್ ಬಂದಿ ಅಂದ ಬಳಕ ಸಂಚನ ನಮ್ಮ ಮನೆ ದಗ್ದ ಮಾಡಬೇಕ. ಯಾಕೆ ಇಷ್ಟ ಅವಸರ ಮಾಡಕತ್ತಿ? ಅವರಿಗೆ ಬುತ್ತಿ ಒಯ್ದು ಕೊಡ್ಬೇಕ್ರಿ. ನಾ ಹೋಗುತ್ತನ ಹಸ್ಕೊಂಡೇ ಇರ್ತಾರ. ಹಾ, ನೀ ಏನು ಕೆಲಸ ಮಾಡಕ್ ಬಂದಿಲ್ಲ ಇಲ್ಲಿ. ಗಂಡನ ಮ್ಯಾಗಿರೋ ಕಾಳಜಿ ಸಂಬಂಧ ಬಂದೇನೆ. ಒಗ್ಯಾನ ಒಗಿಬೇಕಾ? ಒಗಿತೀನಿ. ಮುಸ್ರಿ ತಿಕ್ಬೇಕಾ? ಅದನ್ನೂ ತಿಕ್ತೀನಿ. ಆದ್ರೆ ನಾನು ವೈಯಕ್ತಿಕ ಮಾತಾಡಕ್ಕೆ ಹೋಗ್ಬೇಡ್ರಿ. ಅದೇನಾರ ಆಗ್ಲಿ, ಮೊದಲು ನಮ್ಮ ಮನೆ ದಗ್ದ ಮುಗಿಸಿ ಆಮೇಲೆ ನಿನ್ನ ಗಂಡನ ಕಡೆ ಹೋಗು. ಅವ್ರು ಹಂಗಂದ್ರೆ ನೀ ಯಾಕೆ ಮನುಷ್ಯಗೆ ತೋತಿ? ನಮ್ದು ಏನಾಗಬೇಕಾಗೈತಿ? ಸಾಲ ತೀರ್ಬೇಕಾಗೈತಿ. ಅದಕ್ಕೆ ನೀನು ಬಡ್ಕೊಂಡೆ, ನೀ ಬೇಡ ನಾ ಒಬ್ಬನ ದುಡಿದು ಬರ್ತೀನಿ ಅಂತೇಳಿ. ಅವ್ರು ಮಾತಾಡ್ತಾರೆ, ಅದು ನಾವು ಮರೆತು ಬಾಳೆ ಮಾಡ್ಬೇಕು. ಈಗ ಇಷ್ಟ ಅಂತಾರೆ, ಮುಂದೆ ಏನು ಬೇಕಾದ ಅನ್ಬೋದಲ್ಲ. ನಿನಗೆ ಯಾರು ಏನೋ ಅನ್ಬಾರ್ದು, ನನಗೆ ಯಾರು ಏನೋ ಅನ್ಬಾರ್ದು. ಅಂದ್ರೆ ಈಗ ಒಂದೇ ರೀತಿ ಗಾಡಿ ಮಾರಬೇಕು, ಕೊಡೋರು ಸಾಲ ಕೊಡಬೇಕು, ನಾವಿಬ್ರು ಸುಮ್ಮನೆ ನಮ್ಮ ಹೊಲ್ದಾಗ ದುಡ್ಕೋತಿರ್ಬೇಕು. ಅಷ್ಟು ಮಾಡೋಣ ಅಂದ್ರೆ ಅದಕ್ಕೂ ಬೇಡ ಅಂತಿ. ಗಾಡಿ ಮಾರೋದು ಬಿಟ್ಟು ಏನು ಬೇಕಾದ್ ಮಾತಾಡ್ರಿ, ಆದ್ರೆ ಅದು ಗಾಡಿ ನಮ್ಮಿಬ್ರು ನೆನಪಿಗಿರ್ಬೇಕು. ನಾನಾ ನಿನ್ನ ಕಣ್ಣು ಮುಂದಿರುವಾಗ ಯಾವ ನೆನಪು ಏನು ಮಾಡಕ್ಕಿದ್ಯಾ? ಕಷ್ಟ ಬಗೆಹರಿಸೋಣ, ಮುಂದಾದಾಗ ಮತ್ತೊಂದು ಗಾಡಿ ತರೋಣ. ಇದಂತಲ್ಲ, ಆ ಗಾಡಿಯಿಂದ ಸಾವಿರಾರು ಕನಸುಗಳು ಕೂಡಿಟ್ಟೇನೆ. ಆ ಗಾಡಿ ಮಾರೋದು ಬಿಟ್ಟು ಬೇರೆ ಏನರ ಮಾತಾಡ್ರಿ. ನಿನ್ನ ಸಾವಿರಾರು ಕನಸು ಇನ್ನೂ ಜೀವಂತ ಉಳಿಬೇಕಂದ್ರೆ ಎಷ್ಟ ಯಾಕೆ ಕಷ್ಟ ಆಗಲ್ಲ? ಯಾಕೆ ನಾವಿಬ್ಬರು ಕಷ್ಟ ಅನುಭವಿಸೋನು. ಆದ್ರೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರೆ ಅಂತೇಳಿ ನೀ ಮನಸ್ಸು ಕೆಡಿಸಬೇಡ. ಅದೇ ಬಿಡ, ಹೀಗೆಲ್ಲ ಆಗಾಕತ್ತಿದ್ದು ನಮ್ಮ ಅವ್ವಾಗ ಗೊತ್ತಾದ್ರೆ ಎಷ್ಟು ಎದು ಹಿಡ್ಕೋತಾಳೋ ಏನು. ಅತ್ತಿಯವ್ರದ್ದು ಬಿಡ್ರಿ, ನಮ್ಮಪ್ಪಾಗ ಒಂದೇ ಮಾತು ಗೊತ್ತಾತಂದ್ರೆ ಎಷ್ಟು ಅಸಹ್ಯ ಆಗ್ತೈತಲ್ಲ. ನಮ್ಮ ಅವ್ವಾಗ ಗೊತ್ತಾದರೂ ಎದೆ ಹಿಡ್ಕೋತಾಳೆ, ನಿಮ್ಮ ಅಪ್ಪ ಗೊತ್ತಾದ್ರೆ ನಮಗೆ ಅಸಹ್ಯ ಆಗ್ತೈತಿ. ನಾವಿಬ್ಬರು ಬದುಕಬೇಕಂದ್ರೆ ಅದು ಎಷ್ಟೇ ತ್ರಾಸಾಗಲಿ, ಯಾರಿಗೇನೇ ಆಗಲಿ, ಗಟ್ಟಿಯಾಗಿದ್ರು ಜೋಡಿ ಇರ್ತಿಲ್ಲ. ನಿಮ್ಮ ಜೊತೆ ಇರೋ ಸಂಬಂಧನ ನಾ ಎಲ್ಲದಕ್ಕೂ ಒಪ್ಕೊಂಡಿದ್ದೆ. ಉಳಿದಿದ್ದೆಲ್ಲ ಮನ್ಯಾಗ ಮಾತಾಡೋಣ. ಮತ್ತೆ ಯಾರು ನೋಡಿ ಆಗ ಓಡ್ತಿ ಮುಂದೆ ಹೇಳಿದ್ರೆ ಮತ್ತೆ ನಿನಗೆ ಬಾಯಿ ಬಂದಾಗ ಮಾತಾಡ್ತಾರೆ. ನಿಮ್ಮ ಮನೆ ನಡಿ, ನಾ ಸಂಜೆಗೆ ಬರ್ತೀನಿ.
ಇನ್ನೊಂದು ಸ್ವಲ್ಪ ಕೆಲಸ ಐತ್ರಿ ಅದು ಮುಗಿಸ್ಕೊಂಡು ಇಬ್ರು ಸೇರಿ ಮನೆಗೆ ಹೋಗೋಣ.